ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಟೌನ್ ಕಡೆ ಹೋಗ್ತಾ ಇದ್ದೀನಿ. ಇನ್ನೇನು ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವ, ಹಾಗೆ ಮಕ್ಕಳಿಗೆ ಬುಕ್ಸು ಮತ್ತು ಹಾಗೆ ಸ್ವಲ್ಪ ಮನೆಗೆಲ್ಲ ಸ್ವಲ್ಪ ಥಿಂಗ್ಸ್ ಎಲ್ಲ ಬೇಕಿತ್ತು. ಸೊ ಹಾಗಾಗಿ ನಾನು ನನ್ನ ಹಸ್ಬೆಂಡು ಇವಾಗ ಟೌನ್ ಕಡೆ ಹೋಗ್ತಾ ಇದ್ದೀವಿ. ಹಾಗಾದರೆ ಬನ್ನಿ, ನಾನು ಎಲ್ಲಿಗೆಲ್ಲ ಹೋಗ್ತೀನಿ, ಏನೇನು ತಗೊಳ್ತೀನಿ ಅಂತ ನಾನು ಈ ವಿಡಿಯೋ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಪ್ರೈವೇಟ್ ಬಸ್ ಸ್ಟ್ಯಾಂಡ್. ಇದು ನೋಡಿ, ಬಸ್ಗಳೆಲ್ಲ ಲೈನಾಗಿ ನಿಂತಿದೆ. ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ನಾವು ಹೆಚ್ಚಾಗಿ ಸಂಜೆ ಟೈಮಲ್ಲೇ ಟೌನ್ ಕಡೆ ಬರ್ತೀವಿ. ಅಂದರೆ ಮನೆಗೆ ಏನಾದರೂ ಐಟಮ್ ಬೇಕು ಅಂತ ಹೇಳಿದಾಗ ನಾವು ಜಾಸ್ತಿ ಸಂಜೆ ಟೈಮಲ್ಲೇ ಬಂದು ತಗೊಂಡು ಹೋಗ್ತೀವಿ. ಸಂಜೆ ಟೈಮಲ್ಲಿ ಬಂದರೆ ಏನು ಗೊತ್ತಾ, ಸ್ವಲ್ಪ ರಶ್ ಎಲ್ಲ ಕಮ್ಮಿ ಇರುತ್ತೆ. ಮತ್ತು ನಮಗೇನಾದರೂ ಒಂದು ಐಟಮ್ ತಗೊಳ್ಳಿಕ್ಕೂ ಒಂಥರ ಖುಷಿ ಆಗುತ್ತೆ ಸಂಜೆ ಟೈಮಲ್ಲಿ ಬಂದು ತಗೊಂಡ್ರೆ. ಮತ್ತು ನನಗೂ ಕೂಡ ಸಂಜೆ ಟೈಮಲ್ಲಿ ಬರೋದು ತುಂಬ ಇಷ್ಟ ಟೌನ್ ಕಡೆ. ಹಾಗಾಗಿ ಹೆಚ್ಚಾಗಿ ನಾವು ಸಂಜೆ ಟೈಮಲ್ಲೇ ಬರ್ತಾ ಇರ್ತೀವಿ ಟೌನಿಗೆ. ಹಾಗೆ ಹೋಗ್ತಾ ಇದ್ದೀವಿ ನೋಡಿ. ಇವಾಗ ಇಲ್ಲಿ ಈರುಳ್ಳಿ ಮಾಡ್ತಾ ಇದ್ದಾರೆ. ನನಗೆ ಸ್ವಲ್ಪ ಈರುಳ್ಳಿ ಎಲ್ಲ ಬೇಕಿತ್ತು, ಹಾಗಾಗಿ ಈರುಳ್ಳಿ ತಗೊಳ್ತಾ ಇದ್ದೀನಿ. 100 ರೂಪಾಯಿಗೆ 3 kg ಅಂತೆ ಈರುಳ್ಳಿ. ಹಾಗೆ ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ತಗೊಳ್ತಾ ಇದ್ದೀನಿ. ಹಾಗೆಯೇ ಅದ್ರ ಪಕ್ಕದಲ್ಲಿ ಫ್ರೂಟ್ಸ್ ಅಂಗಡಿ ಇತ್ತು. ನಂಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಬೇಕಿತ್ತು, ಹಾಗಾಗಿ ಇವಾಗ ತಗೊಳ್ತಾ ಇದ್ದೀನಿ ನಾನು. ಎಲ್ಲ ಐಟಮ್ ಸಿಗ್ತದೆ. ಇವತ್ತು ಬಂದು ಫ್ರೆಶ್ ಐಟಮ್ ಎಲ್ಲ. ಹೌದಾ? ಎಲ್ಲ ಕೊಡ್ತೀವಿ. ಮದುವೆಗೆಲ್ಲ ಕೊಡ್ತೀರಾ? ರೆಡಿ ಮಾಡಿ ಕೊಟ್ಟು ವ್ಯಾಪಾರ ಆದರೆ ನೀವೇ ಫ್ರೀ ಅಲ್ಲ. ರಮಣ ಫ್ರೀ. ಓಕೆ, ಏನು ಕೇಳಿದ್ರು ಕೊಟ್ಟು ಬಿಡಪ್ಪ. ಫ್ರೂಟ್ಸ್ ಎಲ್ಲ ತಗೊಂಡಾದ್ಮೇಲೆ ಇವಾಗ ನಾವು ಮಕ್ಕಳಿಗೆ ನೋಟ್ಸ್ ಎಲ್ಲ ಬೇಕು, ಹಾಗೆ ನೋಟ್ಸ್ ತಗೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ನಾವು ಅವರಿಗೆ ಬೆಳಗ್ಗೆಯೇ ಲೀಸ್ಟ್ ಕಳಿಸಿದ್ದೇವೆ, ಯಾವ್ಯಾವ ಐಟಮ್ ಎಲ್ಲ ಮಕ್ಕಳಿಗೆ ಬೇಕು ಅದನ್ನೆಲ್ಲ ಕಳಿಸಿದ್ದೇವೆ. ಅದನ್ನೆಲ್ಲ ಅವ್ರು ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ಅದನ್ನು ಇವಾಗ ಹೋಗಿ ನಾವು ತಗೋಬೇಕು. ಬುಕ್ ಸ್ಟೋರ್ ಬಂತು ನೋಡಿ. ನಾವು ಇಲ್ಲೇ ಮಕ್ಕಳಿಗೆ ನೋಟ್ಸು, ಬುಕ್ಸ್ ಅದೆಲ್ಲ ಇಲ್ಲೇ ತಗೊಳ್ಳೋದು. ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ಅವರು. ಬುಕ್ಸ್ ಎಲ್ಲ ತಗೊಂಡಾದ್ಮೇಲೆ ಈಗ ನಾವು ಸೂಪರ್ ಮಾರ್ಕೆಟ್ ಕಡೆ ಹೋಗ್ತಾ ಇದ್ದೀವಿ. ಮನೆಗೆ ಸ್ವಲ್ಪ ಐಟಮ್ ಎಲ್ಲ ಬೇಕು, ಹಾಗಾಗಿ
ಸೂಪರ್ ಮಾರ್ಕೆಟಿಂದ ನಂಗೆ ಬೇಕಾಗಿರುವ ಐಟಮೆಲ್ಲ ನಾನು ಇವಾಗ ತಗೊಳ್ತಾ ಇದ್ದೀನಿ. ಮತ್ತು ನಂಗೆ ಜಾಸ್ತಿ ಇಲ್ಲಿ ವಿಡಿಯೋ ಕೂಡ ಮಾಡಲಿಕ್ಕೆ ಆಗ್ತಾಯಿಲ್ಲ, ನಾನೇ ನನಗೆ ಬೇಕಾಗಿರೋ ಐಟಮೆಲ್ಲ ತಗೊಳ್ತಾ ಇದ್ದೀನಲ್ವ, ಹಾಗಾಗಿ ಎಲ್ಲ ಪರ್ಚೇಸ್ ಆದಮೇಲೆ ನಾವು ಕೊನೆಯದಾಗಿ ಶವರ್ಮ ತಿನ್ನಲಿಕ್ಕೆ ಬಂದಿದ್ದೀವಿ. ನೋಡಿ ಹೇಗಿದೆ ಶವರ್ಮ ಅಂತ. ಯಾರಿಗೆಲ್ಲ ಶವರ್ಮ ಅಂದರೆ ಇಷ್ಟ ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಹಾಗಾದರೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್ ಎಲ್ರಿಗೂ.